ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ತೊಗೊಂಡರು. ಏನಪ್ಪ ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ನಿರ್ಬಂಧ ಮಾಡ್ಯಾರ. ಹೌದಾ, ಇದು ಒಂದು ರೀತಿಯಲ್ಲಿ ನೋಡ್ರೆ ಸ್ವಾಗತಾರ್ಹ ವಿಷಯನ ಐತಿ. ಮತ್ತೊಂದು ರೀತಿಯಿಂದ ನೋಡಿದ್ರೆ ಇದರಿಂದ ಮಕ್ಕಳ ಮೇಲೆ ಒಂದು ರೀತಿಯ ಪರಿಣಾಮ ಬೀರಬಹುದು ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಮೊಬೈಲ್ದ ಅತಿಯಾದ ಬಳಕೆನೇ ಏನಾಯ್ತಪ್ಪ ಅಂದ್ರೆ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಮೇಲೆ, ಅವರ ಶೈಕ್ಷಣಿಕ ಪ್ರಗತಿಯ ಮೇಲೆ ಮತ್ತು ಸಾಮಾಜಿಕ ವಿಕಾಸದ ಮೇಲೆ ಒಂದು ರೀತಿಯ ಒಂದು ಅಡ್ಡ ಪರಿಣಾಮ ಆಗಕತ್ತೈತಿ ಅನ್ನೋದನ್ನು ಅಲ್ಲಗಳೆಯಬಾರ್ದು. ಹೌದಾ, ಯಾಕಪ್ಪ ಅಂದ್ರೆ ಮಕ್ಕಳು ಏನು ಮಾಡ್ತಾರೆ, ಮೊಬೈಲ್ನಾಗ ಕೊಂಡ್ರೋದ್ರಿಂದ ಯಾವತ್ತು ಮೊಬೈಲ್ ಗೇಮ್ ಆಯ್ತು, ಅವ ಯೂಟ್ಯೂಬ್ ಆಯ್ತು, ವಾಟ್ಸಪ್ ಆಯ್ತು ನೋಡ್ಕೊಂಡ್ರೆ ಏನಾಕತಿ, ಮಕ್ಕಳಿಗೆ ಒಂದು ದೈಹಿಕವಾದ ಚಟುವಟಿಕೆ ಕಮ್ಮಿ ಐತಿ. ಹೌದಾ, ಅವರ ಮಕ್ಕಳ ಫಿಸಿಕಲಿ ಮಕ್ಕಳು ವೀಕ್ ಆಗತ್ತಾರೆ. ಅವ್ರು ಏನೋ ಕಲಿತಾರೆ, ಹೊಸದಾಗಿ ಕಲಿಬೋದು ಮೊಬೈಲ್ ನೋಡ್ಕೊಂಡು, ಆದರೆ ಅವರು ಫಿಸಿಕಲಿ ಆ್ಯಕ್ಟಿವಿಟಿ ಇರದೇ ಇರುವುದರ ಏನಾಕತಿ, ಫಿಸಿಕಲಿ ಅವರ ವೀಕ್ ಆಕೋತ ಹೊಕ್ಕವರು, ಅವರ ಒಂದು ಸ್ಟ್ರಾಂಗ್ ಹೆಲ್ತ್ ಇಲ್ಲಿ ಕಂಡು ಬರುವುದಿಲ್ಲ. ಅದೇ ರೀತಿ ಸಾಮಾಜಿಕರಣ ಆಗುವುದಿಲ್ಲ. ಮಕ್ಕಳು ಬೇರೆ ಮಕ್ಕಳ ಜೋಡಿ ಕೂಡಿ ಕಲಿತು ಆಟ ಆಡಿ ಇರೋದನ್ನು ಬೇರೆ, ಬರೀ ಮೊಬೈಲ್ ಗುಂಟ ಇರೋದನ್ನು ಬೇರೆ. ಹೀಗಾಗಿ ಮಕ್ಕಳ ಒಂದು ಸಾಮಾಜೀಕರಣದಲ್ಲಿ ಈ ಒಂದು ಮೊಬೈಲ್ಗಳು ಅಡ್ಡಿ ಆಗತ್ತವು. ಹೌದಾ, ಮತ್ತು ಮೊಬೈಲ್ ಹಿಡ್ಕೊಂಡು ಕೂತ್ರಪ್ಪ ಅಂದ್ರೆ 10 ಮಿನಿಟ್ ನೋಡಾಕದ್ರಪ್ಪ, ಫೋನ್ ತೊಗೊಂಡ್ರಪ್ಪ ಅಂದ್ರೆ ಅದು 1 ತಾಸು ಹೋಗ್ಬೋದು, 2 ಗಂಟೆ ಹೋಗ್ಬೋದು. ಇದರಿಂದ ಮಕ್ಕಳ ಶೈಕ್ಷಣಿಕ ಒಂದು ಪ್ರಗತಿ ಮೇಲೂ ಕೂಡ ಪರಿಣಾಮ ಬೀರಾಕತ್ತೈತಿ. ಮಕ್ಕಳು ಮೊಬೈಲ್ ನೋಡೋದ್ರೆ ಏನಾಗೈತಿ, ಅವರ ಅಭ್ಯಾಸ ಸರಿಯಾಗಿ ಆಗ್ತಾಯಿಲ್ಲ, ಹೋಮ್ವರ್ಕ್ ಮಾಡ್ತಾಯಿಲ್ಲ. ಓಕೆ, ಮತ್ತು ಅವರಿಂದ ಒಂದು ಆರೋಗ್ಯ ಕೂಡ ಕೆಡಾಕತ್ತೈತಿ. ಕಣ್ಣು ಉರಿದು, ತಲೆ ಹೆಡ್ಡೇಕ್ ಆಗುವುದು, ಈ ರೀತಿಯಾಗಿ ಅವರ ಒಂದು ಮೆಂಟಲ್ ಸ್ಟ್ರೆಸ್ ಕೂಡ ಅವರಲ್ಲಿ ಕಂಡು ಬರಾಕತ್ತೈತಿ. ಇಂಥ ಎಲ್ಲವನ್ನು ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳು, ಹೌದಾ, ಆ ಒಂದು ಮೊಬೈಲ್ದಲ್ಲಿ ಬರ್ತಕ್ಕಂಥ ಒಂದು ಕಂಟೆಂಟ್ಗಳಿಗೆ ಲಿಮಿಟ್ ಇಲ್ಲ. ಹೌದಾ, ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಒಂದು ಹಾಡ್ತಾರೋ, ಹಾಡುಗಳನ್ನು ಮಕ್ಕಳು ಕಲಿತಾರೋ. ಹೌದಾ, ಇದರಿಂದ ಏನಾಗೈತಿಪ್ಪ ಅಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನಿಂದನೇ ಕೆಟ್ಟ ಕೆಟ್ಟ ಶಬ್ದಗಳ ಪರಿಚಯ ಆಗೋದು ಹೋಗತಿ. ಯಾವ ರೀತಿ ಅವರೊಂದು ಕೆಟ್ಟ ಹವ್ಯಾಸಗಳು ಮಕ್ಕಳಲ್ಲಿ ಬೆಳ್ಕೋತ ಹೋಗ್ತಾವು. ಹೌದಾ, ಈ ಒಂದು ದೃಷ್ಟಿಕೋನದಿಂದ ನೋಡೋರದ ಮೊಬೈಲನ್ನು ಬ್ಯಾನ್ ಮಾಡೋದು ಒಂದು ಒಳ್ಳೆಯ ವಿಚಾರ. ಅದೇ ರೀತಿ ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದ್ರೆ ಏನಪ್ಪ ಅಂದ್ರೆ ನಗರ ಪ್ರದೇಶಗಳಿಂದ ದೂರ ಇರ್ತಕ್ಕಂಥ ಮಕ್ಕಳು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇತರ ಜನರೊಂದಿಗೆ ಸಂಪರ್ಕ ಸಾಧಿಸಕ ಮತ್ತು ಒಂದು ಶಿಕ್ಷಣ ಕುರಿತು ಏನೋ ಒಂದು ಮಾಹಿತಿಯನ್ನು ಪಡೆಯೋಕ, ಇನ್ಫಾರ್ಮೇಷನ್ ಪಡೆಯೋದಕ್ಕೆ ಮೊಬೈಲ್ಗಳು ಒಂದು ರೀತಿ ಒಂದು ಸಹಾಯಕವಾದ ಸಾಧನಗಳಾಗಿ ಕೆಲಸ ಮಾಡ್ಯವು. ಇದನ್ನು ನಾವು ಅಲ್ಲಗಳೆಯೋದಿಲ್ಲ. ಯಾಕಪ್ಪ ಅಂದ್ರೆ ಕೊರೋನಾ ಬಂದಾಗ ಅವಾಗ ಆನ್ಲೈನ್ ಟೀಚಿಂಗ್ ಇತ್ತು. ಹೌದಾ, ಆನ್ಲೈನ್ ಎಜುಕೇಷನ್ ಇತ್ತು. ಅವಾಗಂಕ್ರಿ ಮೊಬೈಲ್ಗಳು ಭಾರಿ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡ್ಯವು. ಅದೇ ರೀತಿ ಅವಾಗಿಂದ ಕಂಡೀಷನ್ಗೆ ಈಗಿನ ಕಂಡೀಷನ್ಗೆ ಕಂಪೇರ್ ಮಾಡ್ಕೋಬಾರ್ದು. ಯಾಕಂದ್ರೆ ಅವಾಗ ಹಂಗಿತ್ತು ಪರಿಸ್ಥಿತಿ, ಅವಾಗ ನಾವು ಯೂಸ್ ಮಾಡಿದ್ವಿ. ಈಗ ಹಾಗಿಲ್ಲ. ಈಗ ಕೊರೋನಾ ಮೂವತ್ತು ಎಲ್ಲ ಆಗೈತಿ, ಮಕ್ಕಳೆಲ್ಲರೂ ಸ್ಕೂಲಿಗೆ ಹೊಂಟಾರು. ಈಗ ಹಂಗ್ರಿ ಮೊಬೈಲನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ರೀತಿಯಾಗಿ ಸಾಧ್ಯ ಆದಷ್ಟು ಮಕ್ಕಳ ಒಂದು ದೈಹಿಕ, ಮಾನಸಿಕ, ಅವರೊಂದು ಸಾಮಾಜಿಕ ವಿಕಾಸದ ಒಂದು ಉದ್ದೇಶಕ್ಕೆ ನೋಡ್ರಪ್ಪ ಅಂದ್ರೆ ಮೊಬೈಲನ್ನು ಬ್ಯಾನ್ ಮಾಡೋದು ಒಂದು ಒಳ್ಳೆಯ ವಿಚಾರ ಅಂತ ಹೇಳೋನು. ಮಕ್ಕಳು ಮೊಬೈಲ್ ನೋಡಿ ಏನೋ ಒಂದು ಹೊಸದನ್ನು ಕಲಿತಾರೋ, ಅವರು ಹೊಸ ಸ್ಕಿಲ್ಲನ್ನು ಕಲಿತಾರೋ. ಹೌದಾ, ಆ ದೃಷ್ಟಿಯಿಂದ ಮೊಬೈಲ ಅನುಕೂಲ ಐತಿ. ಇದು ಎರಡೂ ಮೊಬೈಲ್ನ ಯೂಸ್ ಮಾಡೋದ್ರಿಂದ ಮೆರಿಟ್ಸು ಅದಾವು ಮತ್ತು ಡಿಮೆರಿಟ್ಸು ಅದಾವು. ಆದ್ರೆ ಎಷ್ಟು ಬೇಕು ಅಷ್ಟೇ ಕೊಡ್ರಿ, ಒಂದು 5ರಿಂದ 10 ನಿಮಿಷ ಬಾರಾದ್ರೆ ಅದ ಕಂಟಿನ್ಯೂ ಆಗಬಾರ್ದು. ಓಕೆ, ಇದು ಪೋಷಕರು ಭಾಳ ಮಕ್ಕಳ ಮೇಲೆ ನಿಗಾ ಇಡಬೇಕು. ಇಷ್ಟಿಂದ ನೀವು ಮೊಬೈಲ್ನ ಇತಿಮಿತಿಯಲ್ಲಿ ಕೊಟ್ಟರೆ ಏನು ಅಡ್ಡಿ ಇಲ್ಲ. ಆದ್ರೆ ನಮ್ಗೆ ಮಕ್ಕಳ ಒಂದು ಬೆಳವಣಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿ ಆಗಬಾರ್ದು. ಇನ್ನು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಅವರಿಗೆ ಮೊಬೈಲ್ ಭಾಳ ಅನುಕೂಲ ಆಕತಿ. ಎಲ್ಲರಿಗೂ ಲ್ಯಾಪ್ಟಾಪ್ಗಳನ್ನು ಮತ್ತು PC-ಗಳನ್ನು ಕೊಳ್ಳತಕ್ಕಂಥ ಸಾಮರ್ಥ್ಯ ಇರುವುದಿಲ್ಲ. ಅವರು ಈ ರೀತಿಯಾಗಿ ಮೊಬೈಲ್ಗಳಿಂದ ಅವರು ಕರೆಂಟ್ ಅಫೇರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಮತ್ತು ಏನಾರೇ ಜಾಬ್ ನೋಟಿಫಿಕೇಶನ್ ಬಂದಿರ್ತಾವೆ, ರಿಸಲ್ಟ್ ಬಂದಿರ್ತಾವೆ, ಹಾಲ್ ಟಿಕೆಟ್ ಬಿಡ್ತಿರ್ತಾರೆ, ಅವೆಲ್ಲದ ಕುರಿತು ಒಂದು ಸರಿಯಾದ ಮಾಹಿತಿಯನ್ನು ಪಡೆಯೋದಕ್ಕೆ ಮೊಬೈಲ್ಗಳು ಭಾಳ ಅನುಕೂಲ ಅದಾವು. ಇಷ್ಟರ ಮಟ್ಟಿಗೆ ಮಕ್ಕಳಿಗೆ ಮೊಬೈಲನ್ನು ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಉಳಿದ ಸಂದರ್ಭಗಳಲ್ಲಿ ಅವುಗಳನ್ನು ಮಕ್ಕಳಿಂದ ದೂರಿಡುವುದು ನೀವು ಪೋಷಕರು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮಕ್ಕಳು ಎಲ್ಲ ರೀತಿಯಲ್ಲಿ ಅಂದ್ರೆ ತಂತ್ರಜ್ಞಾನದ ಒಂದು ಅನುಕೂಲ ಪಡ್ಕೊಂಡು ಮುಂದೆ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ತಾರಪ್ಪ ಅಂತ ನಾವು ಹೇಳಬಹುದು.